ಸ್ವಾಭಾವಿಕವಾಗಿ ಚುನಾವಣೆ ಅಂದಮೇಲೆ ಅದರಲ್ಲಿ ಬಿಸಿಲಿನ ಒಂದು ತಾಪಮಾನ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಒಂದು 2 ಕಾರ್ಯಕ್ರಮ ಮಾಡಬೇಕು, ಸಾಯಂಕಾಲ 3 ಕಾರ್ಯಕ್ರಮಗಳು ಮಾಡಬೇಕು. ಇದು ಒಂದು ಶೆಡ್ಯೂಲ್ ಇತ್ತು. ಇದಾಗಿನೂ ಕೂಡ ಕಷ್ಟ ಆಗ್ತಿತ್ತು. ಬೆಳಗ್ಗೆ ಒಂದೇ ಕಾರ್ಯಕ್ರಮ, ಸಾಯಂಕಾಲ 2 ಕಾರ್ಯಕ್ರಮ ಸಾಧ್ಯ ಆಗ್ತಿತ್ತು. ಪ್ರಾಕ್ಟಿಕಲಿ ಚೆನ್ನಾಗಾಗಿದೆ. ಇಲ್ಲಿ ನಾವು ಗೆಲ್ತೀವಿ ನಿಶ್ಚಿತವಾಗಿ. ರಾಜು ಅಲ್ಗೂರವ್ರು 1 ಲಕ್ಷ ಅಂತರದಿಂದ ರಾಜು ಅಲ್ಗೂರವ್ರು ಗೆಲ್ತಾರೆ. ಆಮೇಲೆ ಓವರಾಲ್ ನಾವು ನಮ್ಮ ಸೋರ್ಸ್ನಿಂದ ತಿಳ್ಕೊಂಡಿದ್ದೀವಿ. ಈ 14 ಸೀಟ್ರಲ್ಲಿ ಇವತ್ತೊಂದು ದಿವಸ ಕನಿಷ್ಠ ಪಕ್ಷ ನಾವು 10-11 ಸೀಟ್ಸ್ಗಳನ್ನ ನಾವು ಗೆಲ್ತೀವಿ. ರಾಜ್ಯದಲ್ಲಿ ಎಷ್ಟಾಗುತ್ತೆ? ರಾಜ್ಯದಲ್ಲಿ ಒಂದು 19-20 ಆಗ್ತದೆ ನಮಗೆ. ಏನು ಈ ಬಾರಿ ಗೆಲುವಿನ ಗುಟ್ಟೇನಿರುತ್ತೆ? ಈ ಬಾರು ಗೆಲುವು ವಿಶೇಷವಾಗಿ 10 ವರ್ಷ ಮೋದಿಯವರ ಸುಳ್ಳು. ಅವರು ಭರವಸೆಗಳೇನು ಕೊಟ್ಟಿದ್ದಾರೆ, ಬರೀ ಭರವಸೆಗಳೇ ಆಗಿದ್ದಾವೆ. ಅಚ್ಚೇ ದಿನ ಬಂದಿಲ್ಲ, ಜನಕ್ಕೆ ಉದ್ಯೋಗ ಸಿಕ್ಕಿಲ್ಲ, ಬೆಲೆ ಏರಿಕೆ ನಿಯಂತ್ರಣ ಆಗಿಲ್ಲ. ಮತ್ತು ಭ್ರಷ್ಟಾಚಾರ ಬಗ್ಗೆ ಮಾತಾಡೋರು, ಇವರು ಭ್ರಷ್ಟಾಚಾರ ಕೂಡ ಈ ಚುನಾವಣಾ ಬಾಂಡ್ನಲ್ಲಿ ಒಂದು ದಿವಸ ಎಲ್ಲ ಬಹಿರಂಗ ಆಗಿದೆ. ಹೀಗಾಗಿ ಮೋದಿಯವರ ಏನು ಅದು 19ರ ವೇವ್ ಇತ್ತು. ಆವಾಗ ಪುಲ್ವಾಮಾ ರಾಷ್ಟ್ರೀಯತೆ ಬಗ್ಗೆ ಜನರು ಮತ ಹಾಕಿದ್ರು. ಈಗ ಅಂಥ ಯಾವುದು ಮೋದಿ ಗಾಳಿ ಇಲ್ಲ. ಒಂದು ಎರಡನೇದು ನಮ್ಮ ಗ್ಯಾರಂಟೀಸ್ ಬಗ್ಗೆ ಭಾಳಷ್ಟು ಮಹಿಳೆಯರು ಒಲವು ತೋರಿಸಿದ್ದಾರೆ. ಹಳ್ಳಿಯಲ್ಲಿ 10 ಜನ ನೀವು ಮಹಿಳೆಯನ್ನು ಕೇಳಿದ್ರೆ 7 ಜನ ನಾವು ಗ್ಯಾರಂಟಿ ಪರವಾಗಿ ಓಟ್ ಹಾಕ್ತೀವಿ ಅಂಥೇಳಿ. ಅದೇ ಈ ಬಾರಿ ಇದೆಲ್ಲ ಕೂಡಿ ಸಂಘಟಿತವಾಗಿ ಪ್ರಯತ್ನ ಆಗಿದೆ. ಎಲ್ಲ ಕಡೆ BJP ಒಣದ ಮನೆ ಆಗಿತ್ತು. ನಾವೆಲ್ಲ ಸಂಘಟಿತವಾಗಿ ಪ್ರಯತ್ನ ಮಾಡಿದ್ದೀವಿ.